टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏಪ್ರಿಲ್ 22 ಜಮ್ಮು ಕಾಶ್ಮೀರದಲ್ಲಿ ಶಿವಮೊಗ್ಗದ ಮಂಜುನಾಥ ಮೇಲೆ ಭಯೋತ್ಪಾದಕರು ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಸ್ಥಳದಲ್ಲೇ ಮೃತಪಡ್ತಾರೆ. ಅವರ ಜೊತೆಗೆ ಇನ್ನು ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದು ಪತ್ನಿ ಮತ್ತೆ ಮಗ. ಪತ್ನಿ ಪಲ್ವಿ ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಆ ದಿವಸದ ಏನೇನು ಘಟನೆಗಳಾಯ್ತು, ಅವ್ರು ಹೇಗೆ ಇವರು ಕೂಡ ಹೇಗೆ ಬದುಕಿ ಬಂದ್ರದ್ದು ಕೂಡ ಒಂದು ಪವಾಡ ರೀತಿಯಲ್ಲಿ ಬದುಕಿ ಬಂದಿದ್ದಾರೆ. ಈ ಎಲ್ಲ ಘಟನೆಗಳು ಮಾತಾಡ್ಲಿಕ್ಕೆ ಜೊತೆ ಏನು ಮಂಜುನಾಥರ ಪತ್ನಿ ಪಲ್ವಿ ಇದ್ದಾರೆ. ಮೇಡಮ್, ಆ ದಿವಸ ಏನೇನಾಯ್ತು? ನೀವು ಇಲ್ಲಿಂದ ಪ್ರವಾಸಕ್ಕೆ ತೆರಳಿದ್ದು ಯಾವಾಗ? ಪಹಲ್ಗಾಮ್ ಹೋಗಿದ್ದು ಯಾವಾಗ? ಅಲ್ಲೇನು ನಡೀತು ಅಂತ? ನಾವು ಏಪ್ರಿಲ್ 19ರಿಂದ ಏಪ್ರಿಲ್ 24ರವರೆಗೆ ನಮ್ಮದು ಟೂರ್ ಪ್ಯಾಕೇಜ್ ಬುಕ್ ಆಗಿದ್ದು. ಏಪ್ರಿಲ್ 19ಕ್ಕೆ ನಾವು ಶ್ರೀನಗರ್ ತಲುಪಿದ್ವಿ. ಸೊ 21ನೇ ತಾರೀಕು ತನಕ ಬೇರೆ ದಿನ ಬೇರೆ 19ನೇ ತಾರೀಕು ಶ್ರೀನಗರ್ ಸೈಟ್ ಸೀಯಿಂಗ್ ಆಯಿತು. 20ಕ್ಕೆ ಸೋನ್ಮಾರ್ಗ್ ಅಂತ ಅಲ್ಲಿಗೆ ಹೋಗಿದ್ವಿ. 21ಕ್ಕೆ ದೂದ್ ಪತ್ರಿ ಅಂತ ಅಲ್ಲಿಗೆ ಹೋಗಿದ್ವಿ. 22ಕ್ಕೆ ಪಹಲ್ಗಾಮಿಗೆ ಹೋಗಿದ್ದು. ಮಧ್ಯಾಹ್ನ ಒಂದು 12:30ಗೆ ಪಹಲ್ಗಾಮಿಗೆ ತಲುಪಿದ್ವಿ ನಾವು. 12 ಸುಮಾರಿಗೆ ಪಹಲ್ಗಾಮ್ ಹೋಗ್ತೀರಾ? ಅಲ್ಲಿ ಎಲ್ಲ ಏನು ಪ್ರವಾಸ ಅಂದ್ರೆ ಕುದುರೆ ಮೇಲೆ ಹೋಗ್ಬೇಕು, ತುಂಬಾ ಗುಡ್ಗಾಡು ಪ್ರದೇಶ, ಅದು ಹೇಗಿತ್ತು ಅಂತ ನಿಮ್ಮ ಅನುಭವ ಅಲ್ಲಿ? ಆ್ಯಕ್ಚುಲಿ ಅದೇ ಹಿಂದಿನ ದಿನ ಹೋಗಿದ್ದು ಸೋನ್ಮಾರ್ಗ್ ಮತ್ತು ದೂದ್ ಪತ್ರಿ ಅಂತ ಹೇಳಿದ್ನಲ್ಲ, ಆ ಜಾಗಗಳೂ ಆಲ್ಮೋಸ್ಟ್ ಸ್ವಲ್ಪ ಅದೇ ಥರನೇ. ಅಲ್ಲೂ ನಾವು ಕುದುರೆ ಸವಾರಿ ಮಾಡಿದ್ವಿ. ತುಂಬ ನಾವು 3 ಜನನು ತುಂಬಾ ಖುಷಿ ಪಟ್ಟಿದ್ವಿ. ಇಂಥ ಜಾಗ ಎಲ್ಲೂ ಇದಿಲ್ಲ, ದೇಶದಲ್ಲಿ ಎಲ್ಲೂ ಈ ಥರ ಜಾಗ ನೋಡ್ಲಿಕ್ಕೆ ಸಿಗಲ್ಲ ಅಂತ ಹೇಳಿ ತುಂಬ ಎಂಜಾಯ್ ಮಾಡಿ ತುಂಬ ಖುಷಿ ಪಟ್ಟಿದ್ವಿ. ಇಲ್ಲೂ ಅದೇ ರೀತಿ ಇರುತ್ತೆ ಅಂತ ಹೇಳಿ ನಾವು 3 ಕುದುರೆ ಹೈರ್ ಮಾಡಿಕೊಂಡು ಹೋದ್ವಿ ನಾವು. ನೀವು ಕುದುರೆ ತಗೊಂಡು ಅಲ್ಲಿಂದ ಹೋಗ್ತೀರಾ? ನಿಮ್ಮಲ್ಲಿ ಅಲ್ಲಿರುವಂಥ ಪ್ರವಾಸಿಗರು ನಿಮ್ಮನ್ನ, ಅಲ್ಲಿರುವಂಥ ಸ್ಥಳೀಯರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಆ ಟೂರಿಸ್ಟ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನಾಗುತ್ತೆ ಪಹಲ್ಗಾಮ್ ಹೋದ್ಮೇಲೆ? ಆ ಸೌಂದರ್ಯ ಎಲ್ಲ ನೋಡ್ತಾ ಇರ್ತೀರಾ. ಸಿಚುವೇಶನ್ ಹೇಗಿತ್ತು ಅಂತ? ಏಕಾಏಕಿ ಭಯೋತ್ಪಾದನೆ ದಾಳಿ ಆಗತ್ತೆ ಹೇಗಂತ? ಹೌದು, ಆ್ಯಕ್ಚುಲಿ ನಾವು ಮೋಸ್ಟ್ಲಿ ಆ ಪಾಯಿಂಟ್ ಹತ್ರ ಬೇಸರನಲ್ಲಿ ಎಲ್ಲ ಅಟ್ಯಾಕ್ ಆಯಿತು ಅಲ್ಲಿಗೆ. ಅದು 3rd ಪಾಯಿಂಟ್. ಅದು ಆ್ಯಕ್ಚುಲಿ 7-8 ಪಾಯಿಂಟ್ ಏನೋ ಇದೆ ತೋರಿಸ್ತಾರೆ. ಅದು 3rd ಪಾಯಿಂಟ್. ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೂ ಕರೀತಾರೆ. ಅದು ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಆ ಜಾಗ. ಅಲ್ಲಿ ಹೋಗಿ ಒಂದು ಕುದುರೆ ಇಳಿದು ಒಂದು 5 ನಿಮಿಷ ಆಗಿತ್ತು ಅಷ್ಟೇ. ನನ್ನ ಮಗಂಗೆ ಆ್ಯಕ್ಚುಲಿ ಅವತ್ತು ಸ್ವಲ್ಪ ಫುಡ್ಡು ಇದಾಗಿ ಅವನು ಏನು ಹೆಲ್ತ್ ಅಪ್ಸೆಟ್ ಆಗಿ ಅವನೇನು ತಿಂದಿರಲಿಲ್ಲ ಬೆಳಗಿಂದ. ಅವನು ಒಂದು ಕಡೆ ಕೂತಿದ್ದ, ಅಲ್ಲೇ ಗ್ರೌಂಡಲ್ಲೇ ಒಂದು ಕಡೆ ಕೂತಿದ್ದ. ಒಂದು ರೌಂಡ್ ಸ್ವಲ್ಪ ಹಾಗೆ ನೋಡಿಬಿಟ್ಟು ಆಮೇಲೆ ಸರಿ ಟೈಮು ಬೇರೆ ಮಧ್ಯಾಹ್ನ ಊಟದ ಸಮಯ ಆ ಥರ ಆಗಿರೋದ್ರಿಂದ ಅಲ್ಲೇ ಏನಾದ್ರು ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿ ಇದು ಮಾಡಿದ್ವಿ. ಅಷ್ಟೊತ್ತಿಗೆ ಒಂದು ರೌಂಡು ಈ ಥರ ಗುಂಡಿಂದು ಸೌಂಡು ಕೇಳಿಸ್ತು. ಗುಂಡಿನಂದರೆ ಅದು ನಮಗೆಲ್ಲ ಗುಂಡಿನ ಸೌಂಡ್ ಅಂತ ಗೊತ್ತಿರುತ್ತೆ. ನಾವು ಪಟಾಕಿ ಇದು ಮಾಡ್ತಿರ್ಬೇಕು ಅಂತ ಫಸ್ಟ್ ಅಂದ್ಕೊಂಡ್ವಿ. ಆ ಸೌಂಡ್ ಇಗ್ನೋರ್ ಮಾಡಿದ್ವಿ ನಾವು. ಅಥವಾ ಆರ್ಮಿ ಅವ್ರದ್ದು ಏನೋ ಫೈಟಿಂಗ್ ಅಂದರೆ ಅವ್ರದ್ದು ಟ್ರಯಲ್ ಇದೇನೋ ನಡೆಸ್ತಿರ್ಬೇಕು ಅಂತ ಹೇಳಿ ನಾವು ತಿಳಿದು ಇಗ್ನೋರ್ ಮಾಡಿದ್ವಿ. ಅದಾಗಿ ಮತ್ತೆ 2 ನಿಮಿಷಕ್ಕೆ ಮತ್ತೆ ಅದೇ ಥರನೇ ಗುಂಡಿಂದು ಸೌಂಡ್ ಕೇಳಿಸ್ತು. ಆಗಲೂ ಕೂಡ ಇದು ಆರ್ಮಿ ಏನೋ ಟೆಸ್ಟಿಂಗ್ ನಡೆಸ್ತಾ ಇದ್ದಾರೆ ಅಂತೇಳಿ ಆಗಲೂ ಇಗ್ನೋರೇ ಮಾಡಿದ್ವಿ. ಮತ್ತು ಆ ಟೈಮಿಗೆ ನಾವು ನಮ್ಮನೆಯವ್ರು, ನಾನು ಮತ್ತು ನಮ್ಮನೆಯವರು ಫುಡ್ಡು ಇದನ್ನು ಆರ್ಡ್ರ್ ಮಾಡೋಕ್ಕೆ ಏನು ತೊಗೊಳೋದು ಅಂತ ಇದು ಮಾಡೋಕ್ಕೆ ಹೋದ್ವಿ. ಅಷ್ಟೊತ್ತಿಗೆ ನಮ್ಮನೆ ನಾನು ಫುಡ್ ಆರ್ಡ್ರ್ ಮಾಡ್ತೀನಿ, ನೀವು ಅವ್ನು ಕರ್ಕೊಂಬ ಇದು ಮಾಡೋಣ ಅಂತ ಹೇಳಿದರು. ಅಷ್ಟೊತ್ತಿಗೆ ಹಿಂಗೆ 1-2 ಹೆಜ್ಜೆ ಒಂದು ಫರ್ಲಾಂಗ್ ಹೋಗೋಷ್ಟೊತ್ತಿಗೆ ಎಲ್ಲ ಕಿರ್ಚಿ ಓಡೋಕ್ಕೆ ಶುರು ಮಾಡಿದರು. ಮತ್ತು ಅಲ್ಲೊಂದು ಕಾಡು ಇದಿದೆ, ಅಲ್ಲಿಂದ ಫೈರಿಂಗ್ ಆಗೋಕ್ಕೆ ಶುರು ಆಯಿತು. ಏನಾಗ್ತಿದೆ ಅಂತಲೇ ನಮಗೆ ಗೊತ್ತಾಗ್ತಿಲ್ಲ. ನಾನು ನನ್ನ ಮಗನ ಕೈ ಹಿಡ್ಕೊಂಡು ಇಬ್ಬರು ಹಿಂಗೆ ಬಗ್ಗೊಂಡು ಹಿಂಗೆ ನಮ್ಮನೆಯವರ ಕಡೆ ಬರ್ತೀವಿ. ಅಷ್ಟೊತ್ತಿಗೆ ಆಲ್ರೆಡಿ ಅವರಿಗೆ ಇಲ್ಲಿ ಕುತ್ತಿಗೆ ಹತ್ರ ಇದಾಗಿ ಅವ್ರು ಬಿದ್ದುಬಿಟ್ಟಿದ್ರು, ರಕ್ತದ ಮಡಲು ಬಿದ್ದುಬಿಟ್ಟಿದ್ರು ಅವರಿಗೆ. ಅಂದರೆ ಅವ್ರು ಇರಲೇ ಇಲ್ಲ.